ಬೆಂಗಳೂರಿಗರೇ ಈ ಸುದ್ದಿಯನ್ನು ನೀವು ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡದೆ ನೋಡಿ. ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದೀರಾ? ಹಾಗಾದರೆ ಈ ಸ್ಟೋರಿಯನ್ನು ನೀವು ನೋಡಲೇಬೇಕು. ಬೆಂಗಳೂರು ಉತ್ತರ ಎಸಿ ಕಚೇರಿಯಲ್ಲಿ ಕಳ್ಳರ ಕಾಟ. ಮಹಿಳಾ ಸಿಬ್ಬಂದಿಯ ವ್ಯಾನಿಟಿ ಬ್ಯಾಗ್ನಲ್ಲಿ ಇದ್ದಂತಹ ಹಣವನ್ನು ಕಳವು ಮಾಡಿರುವಂತಹದ್ದು. ಟೇಬಲ್ ಬಳಿ ಇಟ್ಟಿದ್ದ ಬ್ಯಾಗ್ನಲ್ಲಿ ಹಣ ಕಳ್ಳತನ ಆಗಿರುವಂತಹದ್ದು. ಪ್ರತಿ ಟೇಬಲ್ ಬಳಿ ತೆರಳಿ ಹಣ ಹೆಗರಿಸಿದಂತಹ ಕದೀಮ. ಸಿಸಿಟಿವಿಯಲ್ಲಿ ಸೆರೆಯಾಯಿತು ಕಳ್ಳನ ಕೈಚಳಕ. ಹಲಸೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳನ ವಿರುದ್ಧ ಈಗ ಕಂಪ್ಲೇಂಟ್ ಆಗಿರುವಂತಹದ್ದು. ಎಸ್, ಎಸಿ ಕಚೇರಿಯಲ್ಲಿ ಕೆಲಸ ಮಾಡುವವರಿಗೆ ರಕ್ಷಣೆ ಇಲ್ವಾ? ಇನ್ನು ಬೆಂಗಳೂರಿನ ಸಾಮಾನ್ಯ ಜನರ ಪರಿಸ್ಥಿತಿ ಹೇಗೆ? ಎಸ್, ಬೆಂಗಳೂರಿನ ಪ್ರತಿಯೊಬ್ಬರೂ ಕೂಡ ಈ ಒಂದು ಸ್ಟೋರಿಯನ್ನು ನೋಡಲೇಬೇಕು. ಸಿಸಿಟಿವಿಯಲ್ಲಿ ನೀವು ನೋಡ್ತಾ ಇರ್ಬೋದು. ಈಗಾಗಲೇ ಎಸಿ ಕಚೇರಿಯಲ್ಲಿ ಕಳ್ಳತನ ಆಗ್ತಿರುವಂತಹ ಒಂದು ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂತಹದ್ದು. ಬೆಂಗಳೂರಿನ ಉತ್ತರ ಎಸಿ ಕಚೇರಿಯಲ್ಲಿ ಈ ಒಂದು ಘಟನೆ ನಡೆದಿರುವಂತಹದ್ದು. ಮಹಿಳಾ ಸಿಬ್ಬಂದಿಗಳ ಬ್ಯಾಗ್ಗಳನ್ನೇ ಟಾರ್ಗೆಟ್ ಮಾಡ್ತಿದ್ದಂತಹ ಒಬ್ಬ ಕಳ್ಳನ ಕರಾಮತ್ತು ಹೇಗೆ ಅಂತ ನೀವು ಒಂದು ಬಾರಿ ಸಿಸಿಟಿವಿಯಲ್ಲಿ ನೋಡಿ. 2025-4 ಅಂದರೆ ಮೊನ್ನೆ ನಡೆದಿರುವಂತಹ ಒಂದು ಇನ್ಸಿಡೆಂಟ್ ಇದು. ಈ ಒಂದು ಇನ್ಸಿಡೆಂಟ್ ಬಗ್ಗೆ ಈಗ ಎಸಿ ಕಚೇರಿಯಲ್ಲಿ ಅಲ್ಲಿರುವಂತಹ ಜನ ಏನು ಹೇಳ್ತಾರೆ, ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಹಲ್ಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ಕೂಡ, ಅಂದರೆ ಹಲ್ಸೂರಲ್ಲಿ ಈ ಒಂದು ಪ್ರಕರಣ ಕೂಡ ದಾಖಲಾಗಿರುವಂತಹದ್ದು, FIR ಕೂಡ ದಾಖಲಾಗಿರುವಂತಹದ್ದು. ಕಳ್ಳನ ಕರಾಮತ್ ಈಗ ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂತಹದ್ದು. ಸಿಸಿಟಿವಿಯ ದೃಶ್ಯಾವಳಿಗಳೇ ಹೇಳ್ತಿದ್ದಾವೆ ಪ್ರತಿಯೊಂದನ್ನು. ಅಂದರೆ ಮಹಿಳೆಯರು ಅಂದರೆ ಕಚೇರಿಗೆ ಬಂದಂತಹ ಮಹಿಳೆಯರು ಅವರ ಬ್ಯಾಗ್ಗಳನ್ನೇ ಈತ ಟಾರ್ಗೆಟ್ ಮಾಡ್ಕೊಳ್ತಾ ಇದ್ದ. ಊಟಕ್ಕೆ ಅಥವಾ ರೆಸ್ಟ್ಗೆ ಹೋದಂತಹ ಸಂದರ್ಭದಲ್ಲಿ ಆ ಮಹಿಳೆಯರ ಅಂದರೆ ಕೆಲಸಕ್ಕೆ ಬರುವಂತಹ ಮಹಿಳೆಯರ ಬ್ಯಾಗುಗಳಲ್ಲಿ ಇದ್ದಂತಹ ಹಣ ಅಥವಾ ಒಡವೆ ಏನಿರುತ್ತೋ ಬೆಲೆ ಬಾಳುವಂತಹ ವಸ್ತುಗಳನ್ನು ಕದಿಯುವಂತಹ ಒಂದು ಕೆಲಸವನ್ನು ಈಗ ಇಲ್ಲೊಬ್ಬ ಕಿರಾತಕ ಮಾಡ್ತಿರುವಂತಹದ್ದು. ಎಸ್, ಇವನ ಒಂದು ಕೃತ್ಯ ಈಗ ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂತಹದ್ದು.